ಪುಷ್ಪ ಕೂಲಿ ಹೋದವಳು ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ಲ. ಅದು ಹೆಂಗೆ ರಾಗಿ ತಿನ್ನಕ್ಕೆ ಹೋಯ್ದವಳು ಏನು? ನೋಡ್ಬೇಕು ಅದಲ್ಲಿ. ಓ ಬಂದ್ಲು ಬಂದ್ಲು. ಯಾಕೋ ಮಗ ನೋಡ್ತಾ ಇದ್ರೆ ಸೀದಾಗಿರೋ ದ್ವಾಸೆ ಇದ್ದಂಗೈತೆ. ಅಮ್ಮ ಅಪ್ಪ. ಪುಷ್ಪ ಪುಷ್ಪ ಯಾಕೆ ಪುಷ್ಪ ಸಪ್ಪಗಿದ್ಯಾ? ಏನಾಯ್ತು? ಮಗ ಒಳ್ಳೆ ಸೀದೋಗಿರೋ ದ್ವಾಸೆ ಇದ್ದಂಗೈತೆ. ಏನಾಯ್ತು ಪುಷ್ಪ? ಏನು ಸೀದೋಗಿರೋ ದ್ವಾಸೆ ಇದ್ದಂಗೈತಾ? ನಾನೇ ರಾಗಿ ತೆನೆ ಕೊಯ್ದು ಸೊಂಟ ಹಿಡ್ಕೊಳಂಗಾಗೈತಲ್ಲಪ್ಪ ಅಂತ ಅಲ್ಲಿಂದ ಕಷ್ಟಪಟ್ಟು ನಡ್ಕೊಂಬಂದೆ. ಅತ್ತೆ ಭಾರತೆ ಹೋಗೋಣ ಅಂದೆ. ನಾನು ಬರ್ತೀನಿ ನೀನ್ ನಡಿ ಅಂತ ಹೇಳಿ ಆ ಲಸ್ಮಕಾಯಿ ಅಂತ ಕೊತ್ತು ಕೂಲಿ ದುಡ್ಡ ಏನೋ ಲೆಕ್ಕ ಮಾಡಿಸಿ ಎಷ್ಟಾಗೈತೆ ಅಂತಾನ, ಏನೋ ಸಾಲ ಏನೋ ಇಸ್ಕೊಂಡಿದ್ರಂತಲ್ಲ ಯಾಕನ ಬರ್ತೀನಿ ಅಂತಾನ. ಹೋದ್ರು. ನಾನು ಹೋಗ್ತೀನಿ ಅಂತ ನಾನು ಬಂದ್ಬಿಟ್ಟೆ. ನೀವು ನೋಡಿದ್ರೆ ಇಲ್ಲಿ ಆಡ್ಕೊಂಡು ನಗ್ತಾ ಇದ್ದೀರಾ. ಸೀದಾಗಿರೋ ದ್ವಾಸೆ ರೊಟ್ಟಿ ಅನ್ಕೊಂಡು. ನಿಮ್ಗೇನು ಗೊತ್ತು ನನ್ನ ಕಷ್ಟ? ಓ ನಾನು ರಾಗಿ ತೆನೆನೂ ಕೊಯ್ದಿದ್ದೀನಿ, ರಾಗಿನೂ ಒತ್ತಾಕಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದು ಪುಷ್ಪ ಈಗ. ಯಾಕೆ ಏನಾಯ್ತು? ರಾಗಿ ತೆನೆ ಕೊಯ್ದೆ ತಾನೇ ಚೆನ್ನಾಗಿ? ಮತ್ತೆ ಕೂಲಿ ಹೋದ್ಮೇಲೆ ಕೊಯ್ದಿದ್ರೆ ಹೊಲ್ದಾರು ಸುಮ್ಮನೆ ಇರ್ತಾರ? ಎಲ್ಲ ಸರಿ ಸಮನಾಗು ನಾನು ಕೊಯ್ದೆ. ಅಯ್ಯಪ್ಪ ಎಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೋ, ಎಷ್ಟೊತ್ತಿಗೆ 5:30 ಆಗುತ್ತೆ, ಎಷ್ಟೊತ್ತಿಗೆ ಮನೆಗೆ ಬಂದು ಮನೆ ಕಂತೀನೋ ಅನ್ನಂಗೆ ಆಗ್ಬಿಟ್ಟಿತ್ತು ಕಣ್ರಿ. ಅಯ್ಯಪ್ಪ ಅಮ್ಮ. ಅಯ್ಯೋ ನಿಮ್ಗೇನು ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ ಬಿಡ್ರಿ. ನಿಮ್ಗೂ ನಿಮ್ಮ ಅಮ್ಮಗೂ. ಅಲ್ಲ ಸೊಸೆನ ಹೆಂಗ್ ಕೂಲಿ ಕರ್ಕೊಂಡು ಹೋಗೋದು? ಅವಳ ಮನೆಗೆ ಆರಾಮಾಗಿರ್ಲಿ ಅಂತ ನಾನು ಸ್ವಲ್ಪನೂ ಅನ್ಸೋದೇ ಇಲ್ವಾ ನಿಮ್ಗೆ? ಮಾನವೀಯತೆ ಏನೂ ಇಲ್ವಾ? ಮಾನವೀಯತೆ ಏನು ಮಾಡೋಕ್ಕಾಗಲ್ಲ. ನಾವೆಲ್ಲನ ಕೂಲಿ ಮಾಡ್ಕೊಂಡೆ ಜೀವನ ಮಾಡೋದು. ಮದ್ವೆಗೆ ಮುಂಚೆಲೆ ನಮ್ಮ ಅಕ್ಕನೂ ಕೂಲಿ ಹೋಗೋಳು ನಮ್ಮ ಅಮ್ಮನ ಜೊತೆಗೆ. ಅವಳಿಗಿನ್ನೂ ಅವಾಗ ಚಿಕ್ಕ ವಯಸ್ಸು. ಆವಾಗಲೇ ಕೂಲಿ ಹೋಗೋಳು ಗೊತ್ತಾ? 15-16 ವರ್ಷಕ್ಕೇನೆ. ನೀನಿನ್ನ ಇವಾಗ ದೊಡ್ಡವಳಾಗಿದ್ಯಾ, 21-22 ವರ್ಷ ನಿನಗೆ. ಅಂಥದ್ರಾಗೆ ನೀನು ಕೂಲಿ ಹೋಗಿ ಹಿಂಗಯ್ಯ ಅಂತಿದೆಯಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡು. ಒಂದಿಷ್ಟು ಜಂಡು ಬಾಂಬ್ ತಂದು ಕೊಡ್ತೀನಿ, ಸೊಂಟ ಕಚ್ಕೊಂಡು ಉಂಡು ಮನಿಕೊಂಬಿಡು. ಎದ್ದಾಗೋಷ್ಟೊತ್ತಿಗೆ ಸರಿಯಾಗುತ್ತೆ, ಏನು ತೊಂದರೆ ಆಗಲ್ಲ. ಮೊದಲು ಹಂಗೇನೆ ಹೊಸದಾಗಿ, ಆಮೇಲೆ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ಅಯ್ಯೋ ಇಲ್ಲ ಕಣ್ರಿ, ನನ್ನ ಕೈಲಾಗಲ್ಲಪ್ಪ. ನಾಳೆಯಿಂದ ನಾನು ಮಾತ್ರ ಹೋಗಲ್ಲ ಕೂಲಿನ. ನಾನು ಮನೆ ಹತ್ರನೇ ಏನಾನ ಕೆಲಸ ಮಾಡ್ಕೊಂಡಿರ್ತೀನಿ. ಬೇಡಪ್ಪ, ನನ್ನ ಕೈಲಿ ಕೂಲಿ ಹೋಗೋಕ್ಕಾಗಲ್ಲ. ಕೂಲಿ ಹೋಗೋಕ್ಕಾಗಲ್ವಾ? ನಮ್ಮ ಅಕ್ಕ ಯಾವಾಗ ಹೇಳಿದ್ಲು, ಆ ಸೂಜಿ ಇದ್ದಾಳಲ್ಲ, ಸೂಜಿಗೆ ಉಪ್ಪಿನಕಾಯಿ ಮಾಡೋಕ್ಕೆ ಹೋಗು ಅಂತನ. ಏನೋ ಶೀತ ಇಲ್ವಂತೆ, ಏನೋ ಉಪ್ಪಿನಕಾಯಿ ಮಾಡೋದು ಜಾಸ್ತಿ ಐತೆ ಅಂತೆ ಅಂತಂದರೆ ಹೋಗಲ್ಲ ನಾನು. ಹಂಗೆ ಹಿಂಗೆ ಅಂತಾನೆ ದಿಮಾಕ್ ಮಾಡಿದೆ. ನಮ್ಮ ಮಲ್ಲಿ ಅಕ್ಕ ಬಂದು ಇಲ್ಲಿ ಬಾಣತನಕ್ಕಿದ್ರೆ ನೀವು ಗಂಡನ ಮನೆಗೆ ಹೋಗ್ಬೇಕು, ಅಲ್ಲಿ ಮನೆ ಕೆಲಸದಾಗರ ಇದ್ದಾರೆ, ಅಲ್ಲಿ ಮಾಡಿಸ್ಕೊಂಡು ತಿನ್ನಬೇಕು. ಇಲ್ಲಿ ನಮ್ಮನ್ನು ಏನಿಸ್ತೀರಾ ಅಂತನ ನಮ್ಮ ಅಕ್ಕಗೆ ಒಂದಿಷ್ಟು ಅಡುಗೆ ಗಿಡಿಗೆ ಮಾಡಿಕ್ಕಕ್ಕೆ, ಒಂದೆರಡು ಪಾಪುನ ಬಟ್ಟೆ ಒಕ್ಕೊಡಕ್ಕೆ, ನೀರು ತರಕ್ಕೆ ಹಂಗೆ ಓಡಾಡ್ತಿದ್ದೆ. ಈಗ ನೋಡು ಹೆಂಗಾಯ್ತು. ಇದ್ಯಾಕೆ ಪುಷ್ಪ ಸೊಂಟ ಹಂಗೆ ಬಗ್ಗಿಸ್ಕೊಬಿಟ್ಟೆ? ಏನಾಯ್ತು? ಏನಾಯ್ತು ಅಂದ್ರೆ ಮುಖ ಆಗ್ತಿಲ್ಲ ನನಗೆ. ಅದಕ್ಕೆ ಹೊರಿಕೊಂಡ ಸ್ವಲ್ಪ ಹಿಂದಕ್ಕೆ. ಅಲ್ಲ ರೀ, ನಾನು ಮಲ್ಲಿ ಅಕ್ಕ ಇದ್ದಾಗಲೇ ಆರಾಮಾಗಿದ್ದೆ. ಅವ್ರನ್ನ ಕಳಿಸಿ ತುಂಬ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಹೋಗಿ ಮಲ್ಲಿ ಅಕ್ಕ 9 ತಿಂಗಳವರೆಗೂ ಇಲ್ಲೇ ಇರಲಿ. ಗಂಡನ ಮನೆಗೆ ಹೋಗೋದೇ ಬೇಡ. ಮತ್ತೆ ಹೋಗಿ ರಾಜಣ್ಣಗೂ ಮತ್ತೆ ಅಕ್ಕ ಕಾಳಮ್ಮರು ಅವ್ರಿಗೂ ಹೇಳ್ಬಿಟ್ಟು ಮಲ್ಲಿ ಅಕ್ಕನು ಆಮೇಲೆ ಮಲ್ಲಿ ಅಕ್ಕನ ಮಗನು ಇಬ್ರು ಕರ್ಕೊಂಬರೋಗ್ರಿ. ನಾನೇ ಅವ್ರನ್ನ ನೋಡ್ಕೊಂತೀನಿ. ನನ್ನ ಕೈಲೇ ಹಿಂಗೆ ಕೂಲಿ ಪಾಲಿ ಹೋಗೋಕ್ಕಾಗಲ್ಲ. ಆಗಲ್ಲ ಅಯ್ಯಪ್ಪ. ಓಹೋ, ನಿನಗೆ ಕೂಲಿ ಹೋಗೋಕ್ಕಾಗಲ್ಲ ಅಂತೇಳಿ ಗಂಡನ ಮನೆಗೆ ಹೋಗಿರೋ ಮಲ್ಲಿ ಅಕ್ಕನ್ನು ಪಾಪನೂ ಮತ್ತೆ ಕರ್ಕೊಂಬ ಅಂತ ಹೇಳ್ತಿದ್ಯಾ? ಅದು ಸಾಧ್ಯನೇ ಇಲ್ಲ. ಮಲ್ಲಿ ಅಕ್ಕನ ಅವರು ನಮ್ಮ ಮಾವ ಕರ್ಕೊಂಡೋಗಿರೋದು ಯಾಕೆ ಗೊತ್ತಾ? ಅಲ್ಲಿ ನಮ್ಮ ಅತ್ತೆಗೆ ಸೊಂಟ ನೋವು. ಗುಲಾಬಿ ಅಕ್ಕನಿಗೂ ಏನೋ ಈಗ ತಾಯಿ ಆಗ್ತಾಯಿದ್ರಂತೆ. ಅವ್ರಿಗೂ ಮನೆ ಕೆಲಸ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಆಗಲ್ಲ. ಹಂಗಾಗಿ ಹೋಗಿರೋದು ಅಷ್ಟೇನೆ. ನೀನು ಹೇಳಿದೆ ಅಂತ ಏನು ಕಳಿಸಿಲ್ಲ. ಹೌದಾ? ಆದರೂ ಹೋಗಿ ಕರ್ಕೊಂಬನ್ರಿ. ನನ್ನ ಕೈಲಿ ಆಗಲ್ಲ. ಅವ್ರನ್ನ ನೋಡ್ಕೊಂತೀನಿ ಚೆನ್ನಾಗಿ. ಓ ಈಗ ನೋಡ್ಕೊಂತೀನಿ ಅಂತಿದ್ಯಾ? ಅವಾಗ ನೋಡಿದ್ರೆ ನನ್ನ ಕೈಲಿ ನೋಡ್ಕೊಂಬಕ್ಕಾಗಲ್ಲ. ಅಗಲಾಗ್ಲ ಬಿಸಿ ನೀರು ಕೊಡಬೇಕು, ಅಗಲಾಗ್ಲ ಬಿಸಿ ಅನ್ನ ಮಾಡಿಕ್ಬೇಕು, ಸಾರು ಮಾಡಿಕ್ಬೇಕು, ಅವ್ರು ಕೇಳಿದ್ದೆಲ್ಲ ತಂದು ಕೊಡಬೇಕು, ಹಂಗೆ ಹಿಂಗೆ ಅಂತನ ಎಷ್ಟು ಹೇಳ್ತಿದ್ದೆ. ಈಗ ನೋಡು ಏನಾಯ್ತು? ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ದಿನ ಕೂಲಿ ಹೋಗಲೇಬೇಕು. ಕೂಲಿ ಹೋದ್ರೇ ನಮ್ಮ ಜೀವನ ನಡೆಯೋದು. ಅಯ್ಯೋ, ನನ್ನ ತವ್ರ ಮನೆಗೆ ಚೆನ್ನಾಗಿದ್ದೆ. ಹೋಗಿ ನಮ್ಮ ಅಪ್ಪ ಅಮ್ಮ ಒಳ್ಳೆ ಹುಡುಗ ಒಳ್ಳೆ ಮನೆ ಅಂತನ ಕೊಟ್ರು. ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮ್ಗೇನು ಗೊತ್ತು? ನಾವಿಬ್ಬರೇ ಹೆಣ್ಮಕ್ಳು ಅಂತನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಮ ಅಪ್ಪ ಅಮ್ಮ. ಆದರೆ ನಾನು ನಿಮ್ಮನ್ನ ಮದುವೆ ಆಗಿ ತಪ್ಪು ಮಾಡಿದೆ. ಅಯ್ಯೋ, ನಿಮ್ಮನ್ನ ಮದುವೆ ಆಗಬಾರ್ದಾಗಿತ್ತು. ಯಾರಾದರೂ ಶ್ರೀಮಂತರನ್ನ ಮದುವೆ ಆಗ್ಬೋದಾಗಿತ್ತು. ನಿಮ್ಮ ಮನೆ ಏನು ಸ್ವಂತ ಮನೆನಾ? ಅದು ನಿಮ್ಮದು ಬಾಡಿಗೆ ಮನೆ ತಾನೇ ಅದು?
ಅದಕ್ಕೆ ಚೆನ್ನಾಗೈತೆ. ನಿಮಗೆ ಒಂದು ಸ್ವಂತ ಮನೇನೂ ಇಲ್ಲ, ಅಂಥದ್ರಲ್ಲಿ ಶ್ರೀಮಂತರು ಯಾರು ನಿನ್ನ ಮದುವೆ ಆಗ್ತಾ ಇದ್ರು ಹೇಳು? ಹಾಂ, ಸುಮ್ಮನೆ ಯಾಕೆ ಇಲ್ಲದೆ ಇರೋದೆಲ್ಲ ಹೇಳ್ಕೊಂತೀಯ? ನಿಮ್ಮ ಅಪ್ಪ ಅಮ್ಮ ಇಂದು ವಿಷಯ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅವರು ಕೂಲಿ ಹೋಗ್ತಾರೆ ಅಂತ ಗೊತ್ತು. ಹಾಂ, ಏನೋ ಒಂದು 2 ಎಕರೆ ಜಮೀನು ಇರ್ಬೋದು ಅಷ್ಟೇ, ಬೆದ್ಲು ಜಮೀನು. ಹಾಂ, ಇನ್ನೇನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಏನೋ ಬಿಡು, ಒಬ್ಳು ಮಗಳು ಇನ್ನೊಬ್ಳು ಏನೋ ಓಡೋ ಮದುವೆ ಆದ್ಲು, ಇವಳಾದ್ರೂ ಚೆನ್ನಾಗಿರಲಿ ಅಂತನ ಹೊಲ್ದಾಗಿಲ್ದಾಗ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನೀವೇನೇನು ಶ್ರೀಮಂತರೇನು ಆಗಿರಲಿಲ್ಲ ತಗೋ. ಹಾಂ, ನನಗೂ ಗೊತ್ತಿದೆ. ಆದ್ರೂ ಚೆನ್ನಾಗಿ ನೋಡ್ಕೊಂತಿದ್ರು ತಾನೇ? ಬಾಡಿಗೆ ಮನೆ ಆದ್ರೂ ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತು ಹೇಳಿ. ನಿಮ್ಮಂಗೇನು ಗುಡಿಸ್ಲಾಗಿರ್ಲಿಲ್ಲ. ಆದರೆ ನಿಮ್ಮ ಸ್ವಂತ ಮನೆ ಅಲ್ವಲ್ಲ, ನಮ್ದಿದು ಸ್ವಂತ ಮನೆ, ಬಾಡಿಗೆ ಕಟ್ಟಂಗಿಲ್ಲ ಏನೂ ಇಲ್ಲ. ಹಾಂ, ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಎಂತಿ ಕಷ್ಟ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಿಮಗೆ. ಎಂತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸಲ್ವಾ ನಿಮಗೆ? ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಆ ಮಲ್ಲಿ ಅಕ್ಕವ್ರ ಯಜಮಾನ್ರು ನೋಡ್ರಿ, ಅವರು ಎಷ್ಟು ಹುಷಾರಾಗಿ ನೋಡ್ಕೊಂತಾರೆ, ಹಣ್ಣೆಲ್ಲ ತಂದ್ಕೊಡ್ತಾರೆ. ಮಗ ಮಗಳು ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ ಆ ಮಲ್ಯಕ್ಕ ಮಕ್ಳನ್ನೆಲ್ಲನ. ನೀವು ಇದ್ದೀರಾ ಹೆಂಡತಿ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಕೂಲಿ ಹೋಗ್ತಾ ಇದ್ದೀನಿ ಏನು ಬೇಡ ಅಂತ ಹೇಳದ್ಬಿಟ್ಟು ಹೋಗು ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಕರ್ಕೊಂಡು ಹೋಗು ಅಂತ ನಿಮ್ಮ ಅಮ್ಮಗೆ. ಪುಷ್ಪ, ನೀನು ಯಾಕೆ ಅದನ್ನು ನಿನಗೆ ತೊಂದರೆ ಅಂತ ತಿಳ್ಕೊತೀಯ? ಹಾಂ, ನಮ್ಮ ಸಂಸಾರಕ್ಕೋಸ್ಕರ ನಾವು ದುಡಿಬೇಕು. ನಮಗೂ ಮುಂದೆ ಮಕ್ಕಳು ಮರಿ ಆದರೆ ಅವ್ರನ್ನ ನೋಡ್ಕೊಳಕ್ಕಾದ್ರೂ ದುಡ್ಡು ಬೇಡವಾ? ಹಾಂ, ನಮ್ಮ ಮಾವ ನಮ್ಮಲ್ಲಿ ಅಕ್ಕನ ಚೆನ್ನಾಗಿ ನೋಡ್ಕೊತಾರೆ. ಯಾಕೆ ಅಂದರೆ ನಮ್ಮ ಮಾವ ಹೇಳ್ದಂಗೆ ಕೇಳ್ತಾಳೆ ನಮ್ಮ ಅಕ್ಕ. ಆಮೇಲೆ ಅವ್ರ ವಿರುದ್ಧ ಏನು ಮಾತಾಡೋಕ್ಕೋಗಲ್ಲ, ಏನಾರ ಕೆಲಸ ಇದ್ದರೆ ಮಾಡ್ತಾಳೆ. ಆಮೇಲೆ ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳೆ, ಎದುರು ಮಾತಾಡಲ್ಲ, ಯಾವುದೂ ಯಾರಿಗೂ ಕೆಡಕ್ಕೆ ಬಯಸಲ್ಲ. ಹಂಗಾಗಿ ನಮ್ಮ ಮಾವ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ? ನೀನು ಹಂಗೆ ಇರು, ನಾನು ನಿನ್ನ ಹಂಗೆ ನೋಡ್ಕೊತೀನಿ. ಆಯ್ತು, ಹೆಂಗಾದ್ರೂ ನೋಡ್ಕೊಳ್ರಿ, ನನಗೇನಂತೆ ಹೇಳಿದ್ಕೊಂದು ಹೇಳೋದು ಗೊತ್ತು ಅಷ್ಟೇನೆ. ಕೂತ್ಕೋ, ಹೋಗ್ಲಿ. ಎಲ್ಲಿಗೆ ಹೋಗ್ತೀಯಾ? ಒಳಕ್ಕೆ ಹೋಗ್ತೀನಿ, ನನಗೆ ಸೊಂಟ ನೋವು. ಹೋಗಿ ಮನೆ ಕಪ್ತೀನಿ ಸ್ವಲ್ಪ. ಏನಾದರೂ ನೋಡಿಗೆ ಮಾಡ್ರಿ, ನಿಮ್ಮ ಅಮ್ಮ ಬರಲೇ ಇಲ್ಲ. ಇವಳಿಗೆ ಇವಾಗ ಗೊತ್ತಾಗ್ತಾ ಇದೆ. ಹಾಂ, ನಮ್ಮಲ್ಲಿ ಅಕ್ಕ ಇದ್ದಾಗ ನೋಡ್ಕೊಂಬಕ್ಕೆ ಆಗಲ್ಲ ಅಂತಿದ್ಲು. ಹಾಂ, ಉಪ್ಪಿನಕಾಯಿ ಮಾಡೋಕ್ಕೆ ಹೋಗು ಅಂದರೆ ನೆರಳಲ್ಲಿ ಮಾಡೋದು, ಅದಕ್ಕೂ ಆಗಲ್ಲ ಅಂತಿದ್ಲು. ಈಗ ನೋಡು ಹೆಂಗೆ ಆಡ್ತಿದ್ದಾಳೆ ಬಿಸ್ಲಾಗ ಹೋಗಿ ಬಂದಿದ್ದಕ್ಕೆ. ಓ ಮದೇಶ, ನಿಮ್ಮ ಅಪ್ಪ ಬರಲಿಲ್ವೇನೋ ಇನ್ನನ? ಇಲ್ಲಮ್ಮ, ಅಪ್ಪ ಇನ್ನೂ ಬಂದಿಲ್ಲ. ಹಾಂ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೆ ಅನ್ಸುತ್ತೆ. ಪುಷ್ಪನ್ಗೇನೋ ಸೊಂಟ ನೋವಂತೆ, ಅದಕ್ಕೆ ನಾನು ಹೋಗಿ ಒಂದು ಜಂಡು ಬಾಂಬ್ ತಗೊಂಬರ್ತೀನಿ. ಅದೇನು ಅಡುಗೆ ಗಿಡಿಗೆ ಮಾಡಮ್ಮ, ಅವಳಿಗೆ ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ದಾಳೆ. ಹುಷಾರಿಲ್ವಾ? ಏನಾಗಿತ್ತು? ಜ್ವರಗಿರ ಬಂದೇವಾ? ಜ್ವರ ಏನಿಲ್ಲಮ್ಮ, ಸೊಂಟ ನೋವು ಅಷ್ಟೇನೆ. ಅದೇ ಕೂಲಿ ಹೋಗಿ ಬಂದಲ್ವಾ ನೆನ್ನೆ ಇವತ್ತು, ಅದಕ್ಕೆ ಸ್ವಲ್ಪ ಸೊಂಟ ನೋವು ಅಂತ ನಾ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಜಂಡು ಬಾಂಬ್ ತಂದು ಕೊಡ್ತೀನಿ. ಸರಿ ಆಯ್ತು, ತಾಂಬ ಹೋಗಪ್ಪ. ನಾಳೆನೂ ಇನ್ನು ಕಡ್ಡಿ ಕೊಯ್ಯೋದೈತೆ, ಹೋಗ್ಬೇಕು. ಇಬ್ರು ಬರ್ತೀವಿ ಅಂತ ಬೇರೆ ಹೇಳಿದ್ದೀನಿ. ಹೋಗಿ ತಾಂಬಂದು ಕೊಡು, ಹಚ್ಕೊಂಡು ಒಂದಿಟ್ಟು ಅಡುಗೆ ಮಾಡ್ತೀನಿ. ಆತ ನನ್ನ ಬಿಸಿ ಬಿಸಿ ಉಂಡು ಮಾನಿಕಂಬ್ಲಿ. ಬೆಳಕರಿ ಅಷ್ಟೊತ್ತಿಗೆ ಸೊಂಟ ನೋವೆಲ್ಲನ ಕಮ್ಮಿ ಆಗುತ್ತೆ. ಹೋಗು, ತಾಂಬ ಹೋಗಿ ಜಲ್ದೋಗಿ. ಸರಿ ಆಯ್ತಮ್ಮ. ಪುಷ್ಪ ಏನಾಯ್ತಮ್ಮ? ಸೊಂಟ ನೋವಾ? ಹೌದತ್ತೆ, ಸೊಂಟ ಯಾಕೋ ತುಂಬಾ ನೋಯ್ತೈತೆ ನನಗೆ. ಎಂದು ನಾನು ಕೂಲಿ ಹೋಗಿಲ್ಲ ಅಲ್ವಾ, ಅದಕ್ಕೆ ನಾಳೆ ಅಂತೂ ನಾನು ಬರಲ್ಲ ಅತ್ತೆ, ನನ್ನ ಕೈಲಿ ಆಗಲ್ಲ. ಅಯ್ಯೋ, ನಾಳೆ ಒಂದ್ ದಿವಸ ಅಷ್ಟೇ. ನಾಳೆ ಕಡ್ಡಿ ಕೊಯ್ದ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ. ಮತ್ತೆ ನಾಡ್ದೇನು ಬರಬೇಡ, ನಾಳೆ ಒಂದ್ ದಿವಸ ಬಾ. ಇವತ್ತು ಜಂಡು ಬಾಂಬ್ ತರಕ್ ಹೋಗೇನೆ ಮಾದೇಶ, ಅದನ್ನ ಹಚ್ಕೊಂಡು ಅಡುಗೆ ಮಾಡ್ತೀನಿ ಆತ. ನಾನು ಮುದ್ದೆ ಅನ್ನ ಸಾರು ಮಾಡ್ತೀನಿ, ಉಂಡು ಮನೆ ಕಂಬಿಡು. ನಿದ್ದೆ ಮಾಡಿದ್ರೆ ಎಲ್ಲ ವಾಸಿ ಆಗುತ್ತೆ, ಏನು ತೊಂದರೆ ಇಲ್ಲ. ನಾಳೆ ಒಂದ್ ದಿವಸ ಹೋಗೋಣ. ಅಯ್ಯೋ ಅತ್ತೆ, ನನಗೆ ಇವತ್ತೇ ಆಗ್ತಾ ಇಲ್ಲ ಅಂದ್ರೆ ನೀವು ನಾಳೆಗೂ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ. ಹೋಗತ್ತೆ, ಯಾರನ್ನ ಕರ್ಕಮ್ಮ ಕೇಳು ಅಕ್ಕಯ್ಯನ. ಯಾರಾದ್ರೂ ಬರ್ತಾರೆ, ಬೇರೆ ಯಾರನ್ನ ಕರ್ಕಮ್ಮ ಕೇಳು ನನ್ನ ಬದ್ಲು. ನನ್ನ ಕೈಲಿ ಆಗಲ್ಲ, ಹುಷಾರಿಲ್ಲ ಅವಳಿಗೆ ಅಂತನ ಹೇಳ್ರಿ. ನಾನು ಬರಲ್ಲ. ಹೋಗಿ ಅಡುಗೆ ಮಾಡೋಗ್ರಿ, ಜಲ್ದು ಉಣ್ಬೇಕು. ಉಂಡು ಮನೆ ಕತ್ತೀನಿ. ಜಂಡು ಬಾಂಬ್ ಹಚ್ಕೊಂಡು ಮನಿಕ. ಅಡುಗೆ ಮಾಡ್ತೀನಿ ನಾನೇನೆ. ನಾನು ಕೂಲಿ ಹೋಗಿ ಬಂದಿದ್ದಾಳೆ ತಾನೆ, ನನಗೂ ಬಗ್ಗಿ ತೆನೆ ಕೊಯ್ದು ಸಾಕಾಗೈತಾನೆ. ಏನೋ ಪಾಪ ಹುಷಾರಿಲ್ಲ ಅಂತನ ನಾನೇ ಮಾಡ್ತಾ ಇದ್ದೀನಿ. ಹಿಂಗೆಲ್ಲ ಆದ್ರೆ ಹೆಂಗ್ ಸಂಸಾರ ಮಾಡ್ತೀಯ? ಎಲ್ಲದಕ್ಕೂ ತಡ್ಕೋಬೇಕಮ್ಮ. ಏನು ಹಿಂಗೆ ನೀ ಮನೆ ಕುಕ್ಕಂಡೆ ಇರೋಕ್ಕಾಗುತ್ತಾ? ಎಷ್ಟೊತ್ತು ದಿನ ಅಂತ ಹೇಳಿ ಕುಕ್ಕಂಡಿರ್ತೀಯ? ಮನೆಗೆ ಬೇಜಾರಾಗಲ್ವಾ? ಇಷ್ಟು ದಿನ ಅಂತೂ ಮಲ್ಲಿ ಇದ್ಲು, ಏನೋ ಅವಳಿಗೆ ಅಡುಗೆ ಪಡ್ಗೆ ಮಾಡಿಕ ಕುಂಬಕ್ಕಿಕ್ಕಕ್ಕೆ ಇರ್ಲಿ ಅಂತಾನೆ ಮನೆಗೆ ಬಿಟ್ಟು ಹೋಗ್ತಿದ್ದೆ. ಈಗ ಇನ್ನೇನು ಕೆಲಸ ಇಲ್ವಲ್ಲ. ಅದಕ್ಕೆ ಹೋಗ್ಬೇಕು. ನಾಳೆಗೆ ಒಂದ್ ದಿವಸ ಹೋದ್ರೆ 3 ಹಾಳಾಗ್ತವೆ. ಸರಿ, ನಾನು ಅಡುಗೆ ಮಾಡ್ತೀನಿ. ಮನಿಕೆ ಹಂಗೆ ಆಮೇಲೆ ಎದ್ದಾಳಿಸ್ತೀನಿ. ಉಂಡು ಮನಿಕೆ ಮೇಲೆ ತಿರ್ಗ. ಎಂಥ ಮನೆಗೆ ಬಂದೋ ಏನು ಸುಡ್ಗಾಡು. ಕೂಲಿ ಕರ್ಕೊಂಡು ಹೋಗ್ತಾರೆ, ಕೂಲಿನ. ಏನು ಮಾಡೋದು ನಾಳೆಗೆ? ಈಗಲೇ ಸ್ವಲ್ಪ ಸೊಂಟ ನೋವು ಐತೆ, ಏನು ಅಷ್ಟೊಂದೇನು ನೋಯ್ತಿಲ್ಲ. ಹಂಗೆ ಮಾಡೋಣ. ಹಂಗಾದ್ರೆ ಕರಿಯಲ್ಲ ನನ್ನ ಕೂಲಿನ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.